37ನೇ ವರ್ಷದ ಶ್ರೀ ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ಸಂತೆಮರಳಿಯಲ್ಲಿ ಇಂದು ಸಂಜೆ 9 ಗಂಟೆಗೆ ಏರ್ಪಡಿಸಲಾಗಿದೆ. ತೆಪ್ಪ ಎಲ್ಲ ಕಟ್ಟಾಗಿದೆ. ಎಲ್ಲ ನಮ್ಮ ಮರಳಿ ಗ್ರಾಮಸ್ಥರೆಲ್ಲ ಸಪೋರ್ಟ್ ಕೊಟ್ಟು ಎಲ್ಲ ಚೆನ್ನಾಗಿ ಹುಡುಗರೆಲ್ಲ ಸಹಕರಿಸಿ ತೆಪ್ಪ ರೆಡಿಯಾಗಿದೆ. ಜಸ್ಟ್ ಇವಾಗ ತೆಪ್ಪಗೆ ಪೂಜೆ ಮಾಡಿ ನೀರೊಳಗಡೆ ಡಂಪ್ ಮಾಡಿದ್ಮೇಲೆ ನಾಳೆ ಬೆಳಗ್ಗೆ ಅರೌಂಡ್ ಒಂದು 6:30 to 7:30 ಗಣೇಶನ ವಿಸರ್ಜನೆ ಮಹೋತ್ಸವ ಏರ್ಪಡಿಸ್ಬಿಡ್ತೀವಿ. ಇದು 37ನೇ ವರ್ಷದ್ದು ವಿಸರ್ಜನೆ ಮಹೋತ್ಸವ. ಲಾಸ್ಟ್ ಒಂದು 3 to 2 ಇಯರ್ಸಲ್ಲಿ ತೆಪ್ಪ ಇರಲಿಲ್ಲ, ಬಿಕಾಸ್ ಆವಾಗ ಕಬಿನಿ ಚಾನಲಲ್ಲಿ ನೀರಿರಲಿಲ್ಲ. ಇವಾಗ ಗ್ರ್ಯಾಂಡಾಗಿ ಬಂದಿದೆ ಫಂಕ್ಷನ್ನು. ಇನ್ನು ನಾಳೆ 9 ಗಂಟೆವರೆಗೆ ಈ ಥರ ಎಲ್ಲ ಹುಡುಗರು ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಹುಡುಗರೆಲ್ಲ ನಿಂತಾರೆ, ತೆಪ್ಪ ಪೂಜೆ ಮಾಡಿಬಿಟ್ಟು ಕೆಳಗಡೆ ಬಿಡ್ತೀವಿ. ಅದನ್ನು ವಿಡಿಯೋ ಹಾಕ್ತೀನಿ, ನೋಡ್ತಾ ಇರಿ. ಇಲ್ಲ ಗಣಪತಿ ಬಂದಿರೋ ಫೈನಲಿ ತೆಪ್ಪ ಬಿಟ್ಟಿದ್ದೀವಿ. ನಮ್ಮ ಸಂತೆಮರಳಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ನಡೆಯೋದು ಸಂಜೆ 7 ಗಂಟೆಯಿಂದ. ಇವಾಗ ನಾವು ಚಾನಲ್ ಹತ್ರ ನಿಂತಿದ್ದೀವಿ. ಏನಕ್ಕೆ ಅಂದರೆ ನಾವಿವತ್ತು ಹುಡುಗರೆಲ್ಲ ಶ್ರೀ ಮಲೆ ಮಹದೇಶ್ವರ ಸ್ವಾಮಿನ ದೇವಸ್ಥಾನದಿಂದ ನಮ್ಮ ಚಾವಡಿ ಹತ್ರ ಕರ್ಕೊಂಡು ಹೋಗೋಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಲಾಲ ಆರತಿ ಮಾಡ್ತಾ ಇದ್ದಾರೆ. ಇಲಾಲ ಆರತಿಯನ್ನು ಬೆಳಗ್ಗೆ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ತಾರೆ. ಇಲಾಲ ಆರತಿಯನ್ನು ಬೆಳಗ್ಗೆ ಉತ್ಸವ ಮೂರ್ತಿಯನ್ನ ವಾಹನಕ್ಕೆ, ಹುಲಿ ವಾಹನಕ್ಕೆ ತಗೊಂಡು ಕೂರಿಸಲಾಗುವುದು. ಒಳಗಡೆಯಿಂದ ಈಗ ಮಹದೇಶ್ವರ ಸ್ವಾಮಿನ ಹೊರಗಡೆ ತಗೊಬಂದು ಟ್ರ್ಯಾಕ್ಟರ್ ಮುಖಾಂತರ, ಮೊದಲೆಲ್ಲ ಬಂಡಿ ಇತ್ತು, ಬಂಡಿಲಿ ತಗೊಂಡು ಹೋಗ್ತಾ ಇದ್ವಿ. ಇವಾಗ ಟ್ರ್ಯಾಕ್ಟರ್ ಮುಖಾಂತರ ಮೇಲ್ಗಡೆ ಬಸವ ವಾಹನ ಕೂರಿಸಿದ್ದಾರೆ. ಬಸವನ ಮೇಲೆ ಮಹದೇಶ್ವರ ಸ್ವಾಮಿನ ಕೂರಿಸಿ ಊರೊಳಗಡೆ ತಗೊಂಡು ಹೋಗ್ತೀವಿ. ನಮ್ಮೂರಿನ ಬೀದಿಗಳು ಲೈಟಿಂಗ್ಸ್ಲಿ ಮಿಂಚ್ತಾ ಇದಾವೆ. ಗಣೇಶ ಬಿಡೋದು ಮಾತ್ರ ಈ ತರ ಡೆಕೋರೇಷನ್ ಎಲ್ಲ ಇರುತ್ತೆ. ಬೀದಿಗೂ ಈ ತರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಒಳಗಡೆ. ಆಮೇಲೆ ಸಪ್ರೇಟ್ ಬೀದಿಗೆ ಹೋದಾಗ ತೋರಿಸ್ತೀವಿ. ಇವಾಗ ಇನ್ನೇನು ಮಹದೇಶ್ವರ ಸ್ವಾಮಿನ ಊರೊಳಗಡೆ ತಗೋ ಬರ್ತಾ ಇದ್ದೀವಿ. ನಮ್ಮೂರಿನ ಹುಡುಗರನ್ನೆಲ್ಲ ನೋಡ್ಕೋಬೇಕು. ಹುಡುಗರೆಲ್ಲ ಮಹದೇಶ್ವರ ಸ್ವಾಮಿನ ತಗೊಂಡು ಊರೊಳಗಡೆ ಹೋಗ್ತಾ ಇರುವಂತ ದೃಶ್ಯ ಇದು. ಅಣ್ಣ ಹಿಡಿದ್ ನೀರಿ ಮಾತಾಡೋರೆ ಇದೊಂದು ತೋರಿಸ್ತೀನಿ.
ಪಂಪಾಲೆ ಅಂದ್ರೆ ಹಚ್ಕೊಂಬಂದ್ರೆ ಆಗಿತ್ತು. ಬಸಪ್ಪಣ ಮನೇಲಿ ಯಾರು ಅವರು ಇವರು ಅಂತ ಬಿಟ್ಕೊಳ್ಬೇಕಲ್ಲ ನಮ್ನೀಗ. ನೀವು ಅಲ್ಲಿ ನಮ್ಮ ಮನೇನು ಗಣಪತಿ ಎತ್ತಿ ಮಡಗಿಸಿ ಬರ್ಲಿ ಎತ್ತಿ ಸುತ್ತಿದಾರ ಕಟ್ಕಳೆ ಮನೋ ಕೊಬ್ಬರಿ ಇಡಿಸ್ಬೇಕಪ್ಪ. ಹಾಗೆ ಮಾಡ್ಬಿಡಿ ತುಳಿದ್ಬಿಟ್ರೆ ಎಲ್ಲವ ಅಲ್ಲಿಂದ ಇಲ್ಲಿಂದ ಮೇಲೆ ಎಲ್ಲ ಇಡಿ. ಅವರು ಹೋದ್ಮೇಲೆ ಕೊಬ್ಬರಿ ಇಡಿಸಿ ನಮ್ಮ ಹುಡುಗರೆಲ್ಲ ಇವಾಗ ಗಣೇಶನ್ನ ಮಂಟಪಕ್ಕೆ ಕೂರ್ಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಒಂದು ಜನರೇಟ್ ಇಡ್ತೀವಿ ಇದರಲ್ಲಿ, ಹಾಗೆ ಮಂಟಪ ಈ ರೀತಿ ರೆಡಿ ಮಾಡಿದೀವಿ. ಮಂಟಪನ ಸಿಂಪಲ್ ಆಗಿ ರೆಡಿ ಮಾಡ್ತೀವಿ, ಯಾಕೆಂದ್ರೆ ಈ ಮಂಟಪ ಊರಿನ ಪ್ರತಿಯೊಂದು ಬೀದಿಲ್ ಕೂಡ ಮೆರವಣಿಗೆ ಹೋಗುತ್ತೆ. ಅದಕ್ಕೋಸ್ಕರ ಅದ್ರ ಜೊತೆ ಇಲ್ಲಿ ನೋಡಿ ಲೈಟ್ ನ ಮೇಲ್ಗಡೆ ಎತ್ತಕ್ಕೆ ಅಂತ, ಅಂದ್ರೆ ವೈರ್ಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಮೇಲೆ ಎತ್ತಕ್ಕೆ ಅಂತ ಒಂದು ಮನೆ ಇಟ್ಕೊಂಡವನೆ. ಗಣೇಶ ಎತ್ತಕ್ಕೆ ಶುರು ಮಾಡಿದ ತಕ್ಷಣ ಪಟಾಕಿ ಹೊಡೆಯಕ್ಕೂ ಕೂಡ ಹುಡುಗರು ಶುರು ಮಾಡವ್ರೆ. ಇಲ್ಲಿ 2ನೇ ಪಟಾಕಿ ಇಲ್ಲಿ ಹೊಡೀತು. 3 ತುಂಬಾ ದೊಡ್ಡ ಶಾಟ್ ತಂದಿದ್ದೀನಿ ಅಂತ ಹೇಳಿದ್ರು, ಇವಾಗ ಹೋಗಿ ತೋರಿಸ್ತೀವಿ. ಅದ್ರ ಜೊತೆ ಇದು ಸೆಲೆಬ್ರೇಷನ್ ಏನಪ್ಪಾ ಅಂದ್ರೆ, ಈ ವರ್ಷ ಸಂತೆಮರಳಿಲಿ SMPL ಸಂತೆಮರಳಿ ಪ್ರೀಮಿಯರ್ ಲೀಗ್ ನಡೀತು. ಅದರ ಸೆಲೆಬ್ರೇಷನ್ ನಡೀತಾ ಇದೆ. ಹಾಳು ಮಾಡಿದ್ರು ಈ ವರ್ಷ ಸಂತೆಮರಳಿಯಲ್ಲಿ ನಡೆದಂತಹ SMPL ಸಂತೆಮರಳಿ ಪ್ರೀಮಿಯರ್ ಲೀಗ್ ನ ಮೊದಲ ಸ್ಥಾನವನ್ನ ಸಂತೆಮರಳಿ ಸೂಪರ್ ಕಿಂಗ್ಸ್ ಅವರು ಗೆದ್ದಿದ್ದಾರೆ. ಅದರ ಸೆಲೆಬ್ರೇಷನ್ ಮತ್ತೆ ಅವರು ಗಣೇಶನ್ಗೆ ಒಂದು ಪೂಜೆ ಮಾಡ್ಸೋಣ ಅಂತ ಹುಡುಗರೆಲ್ಲ ಬಂದಿದ್ದಾರೆ. ಇದು ಹುಡುಗರು ಮತ್ತೆ ಟ್ರೋಫಿನ ನಿಮ್ಗೆ ತೋರಿಸ್ತೀನಿ ಇವಾಗ. ನಮ್ಮ ಸಂತೆಮರಳಿ ಟೀಮ್ ನಲ್ಲಿ ಸಂತೆಮರಳಿ ಪ್ರೀಮಿಯರ್ ಲೀಗ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತಹ ಎಲ್ಲಾ ಆಟಗಾರರಿಗೂ ಧನ್ಯವಾದಗಳು. ಹಾಗೆ ಈ ವರ್ಷ ಸಂತೆಮರಳಿ ಪ್ರೀಮಿಯರ್ ಲೀಗು ಮರಳ್ಳಿ ಸೂಪರ್ ಕಿಂಗ್ಸ್ ಅವರ ಮಡಿಲಿಗೆ ಬಂದೈತೆ. ಮುಂದಿನ ವರ್ಷ ಇದೇ ರೀತಿ ಸಕ್ಸಸ್ಫುಲ್ ಆಗಿ ನಡೀಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಶಿವು ಇವಾಗ ಶ್ರೀ ವಿದ್ಯಾಗಣಪತಿ ಭಕ್ತ ಮಂಡಳಿ ಈ ವರ್ಷ ರಿಜಿಸ್ಟರ್ ಮಾಡಿಸಿದೀವಿ. ಹಾಗೆ ಒಂದು ಅದರ ನೆನಪಿಗೋಸ್ಕರ ಮತ್ತೆ ಒಂದಷ್ಟು ಗುರಿ ಮತ್ತೆ ಒಂದಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಈ ಭಕ್ತ ಮಂಡಳಿ ಶುರು ಮಾಡಿದ್ದೀವಿ. ಅದರ ಬೋರ್ಡ್ಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ MLA ಅವರು ನಮ್ಮೂರಿನ ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಂದೆಯವರು ಏನಾದ್ರು ದಿವಸ ಕ್ಷೇತ್ರ ಗೆದ್ದಿದಾಗ ಇಬ್ರು ಬಂದು ಒಟ್ಟಿಗೆ ಸುತ್ತೂರು ಬುದ್ಧಿಯವರು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿಸಿದ್ರು ಸರ್ ಈ ಚೌಡಿನ. ಅದರ ಸೇವಾರ್ಥ ನಿಮ್ಮ ಹೆಸರು ಊರೊಳಗೆ ಗಣಪತಿ ಭವನ ಅಂತ ಹುಡ್ಕೋಬೇಕು. 224 ವಿಧಾನಸಭಾ ಕ್ಷೇತ್ರದಲ್ವ ಎಲ್ಲಾರು ಗಣಪತಿ ಭವನ ಆದ್ರೂ ಅದು AR ಕೃಷ್ಣಮೂರ್ತಿ ಅವರ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಸಂತೆಮರಳಿ ಗಣಪತಿ ಭವನ ಅಂತಾನೆ ಇರಬೇಕು. ಕಳೆದ 37 ವರ್ಷಗಳಿಂದಲೂ ಕೂಡ ಸಂತೆಮರಳಿ ಹೋಬಳಿ ಕೇಂದ್ರದಲ್ಲಿ ಗಣಪತಿ ಮಂಡಳಿ ಸಂತೆಮರಳಿ ಅವರು ಈ ಒಂದು ಗಣೇಶೋತ್ಸವವನ್ನು ಸತತವಾಗಿ ಎಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಗಣಪತಿ ಉತ್ಸವವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ
ನಾನು ಕೂಡ ಸುಮಾರು ವರ್ಷಗಳು ಈ ಒಂದು ಉತ್ಸವದಲ್ಲಿ ಈ ಭಾಗದ ನಮ್ಮ ಮಹಾದೇವ್ ಪ್ರಸಾದ್ ಉರ್ಫ್ ಬಸಿ ಅವರ ನೇತೃತ್ವದಲ್ಲಿ ಕರೆದಂತ ಬಹುತೇಕ ಗಣಪತಿಯ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗ್ತಾ ಇದ್ದೇನೆ. ಇವತ್ತು ಪ್ರಥಮ ಬಾರಿಗೆ ಅನೇಕ ವರ್ಷಗಳ ನಂತರ ಗಣಪತಿ ಮಂಡಳಿಯ ಎಲ್ಲ ಸ್ನೇಹಿತರು ಇದರ ಒಂದು ಗಣಪತಿ ಭಕ್ತ ಮಂಡಳಿಗೆ ಒಂದು ಭವನವನ್ನ, ಗಣಪತಿ ಹೆಸರಲ್ಲಿ ಒಂದು ಭವನವನ್ನ ನಿರ್ಮಾಣ ಮಾಡಬೇಕು. ನಮ್ಮ ತಂದೆ ಶ್ರೀಮಾನ್ ಬಿ ರಾಚಯ್ಯನವರು ಮತ್ತು ಮಾನ್ಯ ರಾಜಶೇಖರ್ ಮೂರ್ತಿಯವರು 52ರಲ್ಲಿ ಈ ದ್ವಿಸಿತ ಕ್ಷೇತ್ರ ಯಳಂದೂರಿನಿಂದ ಆಯ್ಕೆಯಾದ ಸಂದರ್ಭದಲ್ಲಿ ಪೂಜ್ಯ ಹಿರಿಯ ಸುತ್ತೂರು ಶ್ರೀಗಳ ಸಮ್ಮುಖದಲ್ಲಿ ಈ ಒಂದು ಮಂಡಳಿಯ ಈ ಒಂದು ಮಂಟಪವನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಒಂದು ಸ್ಮರಣಾರ್ಥ ಈ ದೇವರ ಕೆಲಸ ಮಾಡುವಂತ ಅವಕಾಶವನ್ನ ಗಣಪತಿ ಭಕ್ತ ಮಂಡಳಿಯವರು ನನಗೆ ಕೊಟ್ಟಿದ್ದಾರೆ. ಆ ದೇವರ ಆಶೀರ್ವಾದ ವಿಘ್ನ ನಿವಾರಕನಿಂದ ಇವತ್ತು 19 ವರ್ಷದ ವನವಾಸದಿಂದ ಮುಕ್ತಿಯನ್ನ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ನನಗೆ ಮತ್ತೊಮ್ಮೆ ಸೇವೆ ಮಾಡುವಂತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಗಣಪತಿ ಮಂಡಳಿ ಅವರ ಒಂದು ಏನು ಕೋರಿಕೆ ಇದೆ, ಈ ಒಂದು ಭಕ್ತ ಮಂಡಳಿಯ ಈ ಒಂದು ಗಣೇಶನ ಈ ಸನ್ನಿಧಿಯಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥದ್ದು, ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಎಲ್ಲ ಭಕ್ತರ ಪರವಾಗಿ ಇಲ್ಲಿ ಸಲ್ಲಿಸಿದ್ದಾರೆ. ಆ ಒಂದು ವಿಘ್ನ ನಿವಾರಕ ಆ ಒಂದು ಅವಕಾಶವನ್ನ ನನಗೆ ಸರ್ಕಾರದ ಮುಖಾಂತರ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಹೇಳಿ ನಾನು ದೇವರ ಸನ್ನಿಧಿ ಪ್ರಾರ್ಥಿಸ್ಕೊಳ್ತೇನೆ. ನಮಸ್ಕಾರ. ಸಾವಿರಾರು ಜನರ ಸಮ್ಮುಖದಲ್ಲಿ ನಮ್ಮೂರ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇವತ್ತು 11 ಗಂಟೆಯಿಂದ ಶುರುವಾಗೈತೆ. ಹುಡುಗರು ಫುಲ್ ಜೋಶಲ್ಲಿ ಡ್ಯಾನ್ಸ್ ಶುರು ಮಾಡಿದ್ದಾರೆ. ಆಲ್ರೆಡಿ ಅರ್ಧ ಬೀದಿ ಜನ ಕವರ್ ಆಗಿದ್ದಾರೆ. ಆದ್ರೆ ಗಣೇಶ ಇರೋದು ಮಾತ್ರ ಇನ್ನ ಚಾವಡಿ ಹತ್ರನೇ.
ಬೆಳಗಿನ ಜಾವ 7:30 8 ಗಂಟೆ ಸಮಯ. ನಮ್ಮ ಮಾರ್ಕೆಟ್ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಗಣೇಶ ಕೆರೆ ಹತ್ರ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ತುಂಬ ಜನ ಸೇರಿದ್ದಾರೆ ಈ ಕಾರ್ಯಕ್ರಮವನ್ನು ನೋಡೋಕ್ಕೆ ಅಂತ. ಒಳ್ಳೆ ಇರು ಹುಡುಗ್ರವ್ರ ಬೆಳಗಿನ ಜಾವ ಚಿತ್ತಾರ ಮೇಲೆ ಅಲ್ಲಿ ಗಣಪತಿ ಇನ್ನು ಹತ್ತರಿ ತೊಳಮ್ ಬೇಕಿಲ್ಲ ಇವ್ರು ಬೆಳಕತ್ತಿರ ಒತ್ತಿಗೆ ಬಂದ ಇವ್ನು ತೊಳ್ಕೊಂಡ್ರೆ ಸಾಕು ಹೋಗ್ತೀರಿ ಕೊನೆವ ಮೀಟ್ನ ಮಾಯಿ ಆ ಕಡೆ ಒಂಚೂರು ಒಳಗೆ ಬರಲಿ ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ಇದೀಗ ಶುರುವಾಗಿದೆ. ಮೊದಲನೇ ಸಲ ಮುಳುಗ್ಸಾಗಿದೆ. ಇನ್ನು 2 ಮುಳುಗಿಸಿದ ತಕ್ಷಣ 16 ದಿನಗಳಿಂದ ವಿದ್ಯಾಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳ್ಳುತ್ತೆ. ನಾನು ಹೇಳ್ತೀನಿ ನೆಗದರಣ ಸಾವಿರಾರು ಜನರ ಸಮ್ಮುಖದಲ್ಲಿ ಇವತ್ತಿಗೆ ಸಂತೇಮರಹಳ್ಳಿಯ 37ನೇ ವರ್ಷದ ಗಣೇಶ ವಿಸರ್ಜನಾ ಕಾರ್ಯಕ್ರಮವು ಮುಕ್ತಾಯಗೊಂಡಿದೆ. ಎಲ್ಲರಿಗೂ ಧನ್ಯವಾದಗಳು.